ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರದಲ್ಲಿ ಮಂತ್ರಿಮಂಡಲ ಬದಲಾವಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅತಿ ದೊಡ್ಡ ಮಹತ್ವದ ಇಲಾಖೆ. ಇಡೀ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸಾವಿರಾರು ಸಮಸ್ಯೆಗಳಿದ್ದಾವೆ. ನಮ್ಮ ಸಮಸ್ಯೆಗಳಂತೂ ಎಂದಿಗೂ ಬಗೆಹರಿದಂಥ ಸಮಸ್ಯೆಗಳಿದ್ದಾವೆ. ಇವತ್ತಿನ ದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಂತ್ರಿಗಳು ಇಲ್ಲದೆ ನಾವು ಪರದಾಟ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ. RTE ಗೊಂದಲ ಇದೆ, ಅಥವಾ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಇವತ್ತು ತಂತ್ರಾಂಶ ಉಪಯೋಗಿಸೋಕ್ಕೆ ಯೋಗ್ಯವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಶಿಕ್ಷಣ ಮಂತ್ರಿಗಳನ್ನ ನಮಗೆ ಒಂದಷ್ಟು ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ತುಂಬ ದೊಡ್ಡ ಸಮಸ್ಯೆಗೊಳಗಾಗ್ತೀವಿ. ಅದರಲ್ಲೂ ಕೂಡ ಇನ್ನು ಹೊಸ ಶಿಕ್ಷಣ ಮಂತ್ರಿಗಳು ಬಂದರೆ ಇನ್ನು ಅವ್ರುಗಳಿಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನಮ್ಮದು ಮತ್ತೊಂದು 6 ತಿಂಗಳು ಹೋಗುತ್ತೆ. ಹಾಗಾಗಿ ಪ್ರಸ್ತುತ ಏನು ಪರಿಸ್ಥಿತಿ ಇದೆ ತಿಳಿದವರು ಅಥವಾ ಶಿಕ್ಷಣ ಕ್ಷೇತ್ರವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರಿಗೆ ಶಿಕ್ಷಣ ಮಂತ್ರಿಗಳು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು